ಇದು ಪಾಪ ಇವರು ಏನಂತ ಹೇಳಿದ್ರೆ ಒಂದು ಮೂಢನಂಬಿಕೆಯ ದೃಷ್ಟಿಯಿಂದ ಒಂದು ಜ್ಯೋತಿಷ್ಯ ಭವಿಷ್ಯ ಅಂತ ಇರ್ತಾವಲ್ಲ ಗ್ರಹಚಾರ ಅದರ ದೃಷ್ಟಿಯಿಂದ ಇವರು ಹೇಳಲಿಕ್ಕೆ ಹೊರಟಿದ್ದಾರೆ ಆರ್ ಅಶೋಕ್ ಅವರು ಪಾಪ ಇವರಾದರೂ ಇವರು ಕಾಲ್ಗುಣ ಇವ್ರ ಕೈಗುಣ ಸರಿ ಇಲ್ಲ ಹಾಗಾಗಿ ಎಲ್ಲ ಡ್ಯಾಮ್ಗಳು ಖಾಲಿ ಆಗ್ತಾ ಇದಾವೆ ಅಂತೇಳಿ ಅಲ್ಲ ರೀ ಒಬ್ಬ ಇವ್ರು ಏನಂತಾರಪ್ಪ ಅಂದರೆ ವಿರೋಧ ಪಕ್ಷದ ನಾಯಕರು ಇದ್ದಂಗೆ ಇಲ್ಲ ಇದ್ದು ನೀವು ಇವತ್ತು ನಾನು ನಿನ್ನೆ ಮಾತಾಡಿದ್ವಿ ಹೌದಾ ನಾವು ನಾಗರಾಜ್ ಸರ್ ಏನಂತ ಹೇಳಿದೆ ನಿನ್ನೆನೆ ಒಂದು ಡಿಬೇಟ್ನಲ್ಲಿ ನೋಡಿ ಕುಮಾರಸ್ವಾಮಿ ಅವರು ಒಂದು ಹುಳ ಬಿಟ್ಟಿದ್ದಾರೆ ಪಕ್ಕದ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತಂದು ನಾಳೆಯಿಂದ ಬಿ ಜೆ ಪಿ ಎಲ್ಲ ನಾಯಕರು ಅದೇ ಏನಪ್ಪ ಅಂದರೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದ್ವಿ ಇವತ್ತು ಅದೇ ಇವತ್ತೇನಪ್ಪ ಅಂದರೆ ಎಲ್ಲ ಪೇಪರ್ಗಳಲ್ಲಿ ಆರ್ ಅಶೋಕ್ ಅವರು ಪಕ್ಕದ ತಮಿಳುನಾಡಿಗೆ ನೀರು ಬಿಟ್ಟಿದ್ದಾರೆ ಅಂತಕ್ಕಂಥ ಅದ್ರ ಜೊತೆಗೆ ಇದನ್ನು ಹೇಳ್ತಾ ಇದ್ದಾರೆ ಏನು ಎಲ್ಲ ಜ್ಯೋತಿಷ್ಯ ಅದು ಇದು ಅಂಥೇಳಿ ಅವರು ಕೈಗುಣ ಸರಿ ಇಲ್ಲ ಕಾಲ್ಗುಣ ಸರಿ ಇಲ್ಲ ಅಂತಕ್ಕಂಥದ್ದು ರೀತಿ ಅದಲ್ಲ ಹೀಗಾಗಿ ಅವ್ರು ಈಗ ಮತ್ತೀಗ ಪರಿಸ್ಥಿತಿ ಹೆಂಗಿದೆ ಅನ್ನುವಂಥದ್ದು ಅವ್ರಿಗೂ ಗೊತ್ತು ಅಲ್ಲ ರೀ ಇದು ವಾತಾವರಣ ಇದು ಪ್ರಕೃತಿ ನಿಯಮ ಇದ್ರೊಳಗಡೆ ಎಲ್ಲ ಚೇಂಜಸ್ ಬರ್ತವೆ ಡಿ ಕೆ ಶಿವಕುಮಾರ್ ಅವ್ರು ಬರೋ ಬದಲಿ ಇನ್ನೊಬ್ರು ಯಾರು ಸಿದ್ದರಾಮಯ್ಯ ಬಂದಿದ್ರು ಕೂಡ ಈ ರೀತಿ ಆಗೋದು ಸಿದ್ದರಾಮಯ್ಯ ಇದ್ರು ಆಗ್ತಾಯಿತ್ತು ಹಾಗೆ ಅದು ಅಲ್ಲ ಅವ್ರು ಏನಂತಾರಪ್ಪ ಅಂದರೆ ಇಲ್ಲಿ ನಾವು ಹೇಳ್ತಕ್ಕಂಥದ್ದು ನೀವು ಅಲ್ಲೇನಪ್ಪ ಅಂತಾರಪ್ಪ ಅಂದರೆ ಸುಮ್ಮನೆ ಅವರು ರಾಮಲಿಂಗಾರೆಡ್ಡಿ ಅವರು ಹೇಳಿದ ರೀತಿಯಲ್ಲಿ ನೀರಿದೇನೇ ಇಲ್ಲ ಅಂತೇಳಿ ಹೋಗಿ ನೋಡ್ಕೊಂಡು ಬಂದ್ರ ಕುದುರೆಗೆ ನೀರು ತೋರಿಸ್ಕೊಂಡು ಬಂದಂಗೆ ಅದು ಅಲ್ಲ ಅಲ್ಲಿ ಎಷ್ಟು ನೀರಿತ್ತು ಎಷ್ಟು ನೀರು ಹರಿದು ಹೋಗಿದೆ ಅದ್ರ ಲೆಕ್ಕ ಕೊಡಿ ಅಂತೇಳಿ ನಾವು ವಾರದಿಂದ ಕೇಳ್ತಾ ಇದ್ದೀವಿ ಅದನ್ನು ತಪಾಸಣೆ ಮಾಡ್ತಾ ಇಲ್ಲ ಎಷ್ಟು ನೀರು ಹರಿದು ಹೋಗಿದೆ ತಮಿಳುನಾಡಿಗೆ ಹೌದ್ರಾ ಅಲ್ಲಿ ರೈತರು ಪಾಪ ಹೇಳ್ತಾ ಇದ್ದಾರೆ ಅಲ್ಲಿ ರೈತರು ಹೇಳ್ತಾ ಇದ್ದಾರೆ ಆ ರೈತರ ಮಾತು ಕೇಳಿಕೊಂಡು ಇವರು ಕುಮಾರಸ್ವಾಮಿ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಲ್ಲಿ ಪಕ್ಕದ ನೆರೆ ರಾಜ್ಯಕ್ಕೆ ಏನಪ್ಪ ಅಂದ್ರೆ ನೀರು ಬಿಟ್ರಾ ಅಂತೇಳಿ ಅದನ್ನೇ ಏನಪ್ಪ ಅಂದ್ರೆ ಹೇಳ್ತಾ ಇದ್ದಾರೆ ಆದ್ರಪ್ಪ ಅಂದ್ರೆ ಕರೆಕ್ಟಾಗಿ ಮಾಹಿತಿ ಕೊಡ್ತಾ ಇಲ್ಲ ಅವರು ತಗೋಬೇಕಲ್ಲಿ ಅಲ್ಲಿ ಏನಪ್ಪ ಅಂದ್ರೆ ಯಾವ ರೀತಿಯಲ್ಲಿ ಎಷ್ಟು ನೀರು ಹರಿದು ಹೋಗಿದೆ ಅಲ್ಲಿಗೆ ಎಷ್ಟು TMC ನೀರು ಹೌದಾ ಜೂನ್ನಲ್ಲಿ ಬಿಡಬೇಕು ಅಂತಿದೆ ಎಲ್ಲಿ ತಮಿಳುನಾಡಿಗೆ ಇಲ್ಲಿ ಇದ್ರೆ ಡಿಪೆಂಡೆಬಿಲಿಟಿ ಅಂತಾರೆ ಅದಕ್ಕೆ ಇಲ್ಲಿರುವಂತ ಎಷ್ಟು ಅಡಿ ನೀರಿದೆ ಎಷ್ಟು TMC ಎಷ್ಟು ಕ್ಯೂಸೆಕ್ ನೀರಿದೆ ಎಷ್ಟು TMC ನೀರನ್ನು ಹರಿಬಿಡುತ್ತೆ ಹೌದು ಡಿಪೆಂಡೆಬಿಲಿಟಿ ಆ ಡಿಪೆಂಡೆಬಿಲಿಟಿ ಮೇಲೆ ಏನಪ್ಪ ಅಂದ್ರೆ ಬಿಡಬೇಕು ಅಂತ ಕಾವೇರಿ ಅಥಾರಿಟಿ ಇರ್ತೈತಿ ಇನ್ನೊಂದಿರ್ತೈತೆ ಅದು ಒಳ ಒಪ್ಪಂದ ಏನಾದರೂ ಆಗಿದೆನಾ ಅಂತ ಅಂದರೆ ಇವತ್ತು ಇಲ್ಲಿ ನೀರು ಬಿಡ್ಲಿಕ್ಕೆ ಆಗಲ್ಲ ಇವು ಕಡಿಮೆ ಇದೆ ಅಂಥೇಳಿ ಇದಾಯ್ತು ಅಂತಂದ್ರೆ ಅಲ್ಲಿಂದ ಏನಪ್ಪ ಅಂದ್ರೆ ತಮಿಳ್ನಾಡಿನಿಂದ ಇವರು ಬಾಯಿ ಆಗಿದ್ದಾರೆ ಈಗ ಹೌದ್ರೆ ತಮಿಳ್ನಾಡು ಕಾಂಗ್ರೆಸ್ಸು ಮತ್ತು ಏನಪ್ಪ ಅಂದ್ರೆ ಕರ್ನಾಟಕ ಕಾಂಗ್ರೆಸ್ಸು ತೆಲಂಗಾಣ ಕಾಂಗ್ರೆಸ್ಸು ಎಲ್ಲ ಬಾಯಿ ಆಗಿಬಿಟ್ಟಿದ್ದಾರೆ ಈಗ ಆದ್ರಪ್ಪ ಅಂದ್ರೆ ಎಲ್ಲ ಕಡೆಗೂ ಅವ್ರು ಏನಪ್ಪ ಅಂದ್ರೆ ಕೇಸ್ ಹಾಕ್ಕೊಂಡು ಕೂತ್ಕೊಂಡಿದ್ದಾರೆ ತಮಿಳ್ನಾಡಿನವ್ರು ಏನಪ್ಪ ಅಂದ್ರೆ ಇದಕ್ಕೆ ಯಾವುದೋ ಮೇಕೆದಾಟು ಕೇಸು ಅಲ್ಲಿ ತೆಲಂಗಾಣದ ಯಾರು ರೇವಂತ್ ರೆಡ್ಡಿ ಇದಕ್ಕೆ ಕ್ರಸ್ಟ್ ಗೇಟ್ UKPಗೆ ಕೇಸು ಮತ್ತು ಇವರು ಬಾಯಿ ಎಲ್ಲ ಏನಪ್ಪ ಅಂದ್ರೆ ನಾವು ನದಿ ಜೋಡಣೆ ಮಾಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಎಲ್ಲ ರೈತರ ಪರವಾಗಿ ಅಂತ ಹೇಳ್ತಾರೆ ಎಲ್ಲ ನಾಟಕ ಯಾವುದೂ ಈಡೇರಲ್ಲ ಇಲ್ಲ ಅಲ್ಲಿ ಅವರು ನಮ್ಮ ರಾಜ್ಯದ ಹಿತಾಸಕ್ತಿ ನಾವು ಬದ್ಧ ಅಂತ ಅಲ್ಲಿ ಅವರು ಹೇಳ್ತಾರೆ ಅಲ್ಲ ರೀ ಒಂದೇ ಅಲ್ಲ ಆಯಾ ರಾಜ್ಯದ ಹಿತಾಸಕ್ತಿಗೆ ಅವರು ನಾವು ನಮ್ಮ ರಾಜ್ಯದ ಹಿತಾಸಕ್ತಿ ಮಾತ್ರ ಇಲ್ಲ ಹೌದಾ ಅವರು ಪಾಪ ಅವ್ರು ಕಾಪಾಡ್ತಾ ಇದ್ದಾರೆ ಅಲ್ಲಿ ಇಲ್ಲಿ ಅವ್ರು ಕಾಪಾಡ್ತಾ ಇಲ್ಲ ಇವ್ರು ಏನಪ್ಪ ಅಂದ್ರೆ ಯಾವುದೋ ಒತ್ತಡಕ್ಕೆ ಒಳಗಾಗಿ ಯಾವುದೋ ಒಂದು ರೀತಿಯಿಂದ ನಾವು ಅಣ್ಣ ತಮ್ಮರು ನಾವು ಇಬ್ಬರು ಏನಪ್ಪ ಅಂದ್ರೆ ನಾವು ಕಾವೇರಿ ನೀರು ಕುಡಿತೀವಿ ಇಬ್ಬರು ನಾವು ಕೃಷ್ಣಾ ನೀರು ಕುಡಿತೀವಿ ಈ ಥರದ ಏನೇನೋ ಮಾತುಗಳು ಹೇಳ್ತಾ ಇದ್ದಾರೆ ಆರ್ ಅಶೋಕ್ ಅವ್ರು ಮಾತಾಡ್ದಂಗೆ ಇವ್ರ ಕಾಲ್ಗುಣ ಸರಿ ಇಲ್ಲ ಕೈಗುಣ ಸರಿ ಇಲ್ಲ ಅಂದಂಗೆ ನಾವೆಲ್ಲರೂ ಏನಪ್ಪ ಅಂದ್ರೆ ಒಂದೇ ತಾಯಿ ಮಕ್ಕಳು ಅಂತ ಹೇಳಿದಾರಪ್ಪ ಅಂದ್ರೆ ಆಗಲ್ಲ ಇದು ನೀರಿನ ರಾಜಕೀಯ ಇದೆ ನೀರಿಂದು ರಾಜಕೀಯ ಎಷ್ಟರ ಮಟ್ಟಿಗೆ ಗಂಭೀರ ಇದೆ ಅಂತಕ್ಕಂಥದ್ದು ಅದನ್ನೇನಪ್ಪ ಅಂದ್ರೆ ಆಳವಾಗಿ ಏನಪ್ಪ ಅಂದ್ರೆ ಡಿಬೇಟ್ ಮಾಡಬೇಕು ಒಂದು ಸರ್ತೆ